ನೈಸ್ ರೋಡಿನ ಮುಖ್ಯಸ್ಥರಾದಂಥ ಅಶೋಕಿಣಿ ಎಂತ ಹಲ್ಕ ಕೆಲಸಗಳನ್ನ ಮಾಡ್ತಾರೆ ಅಂದ್ರೆ ಅದನ್ನ ನಾವು ಕರ್ನಾಟಕದ ಜನತೆಗೆ ಇವತ್ತು ನಿಸ್ಸಂದೇಹವಾಗಿ ನಾನು ಹೇಳಲೇಬೇಕಾಗುತ್ತೆ. ಅದನ್ನ ನಾವು ಕರ್ನಾಟಕ ಜನತೆಗೆ ರೀಚ್ ಮಾಡಿಸ್ಲೇಬೇಕಾಗುತ್ತೆ. ನೋಡಿ, 1997ರಲ್ಲಿ ನೈಸ್ ಕಂಪ್ನಿಗೆ ಕರ್ನಾಟಕ ಸರ್ಕಾರ FWR ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂತ ಮಾಡ್ಕೊಡ್ತಾರೆ. ಏನಂತ ಮಾಡ್ಕೊಡ್ತಾರೆ ನೋಡಿ, ನೆನ್ನೆ ಎಲ್ಲಾರ್ಗು ನಾನು ಹೇಳ್ತಿರುವಂತದ್ದು, ಮಾನ್ಯ ಕುಮಾರಸ್ವಾಮಿ ಅವರು ಸುಮ್ಮನೆ ಹೇಳಿಕೆ ಕೊಟ್ಬಿಟ್ರು. ಬಟ್ ನಿನ್ನೆ ಒಂದ 3-4 ಜನ ವಿಡಿಯೋಗಳನ್ನ ಮಾಡಿದ್ರು. ಸರ್, ನೈಸ್ ರೋಡ್ ಅಲ್ಲಿ ಬಿಡ್ತಾ ಇಲ್ಲ ಸರ್, ನಮ್ಗೆ ಕೋರ್ಟ್ ಆರ್ಡರ್ ಕೊಡಿ ಅಂತ. ನಾನಿವತ್ತು ಕೋರ್ಟ್ ಆರ್ಡರ್ ಸಮೇತ ಕೂತಿದ್ದೀನಿ. ರಿಟ್ ಅಪೀಲ್ ನಂಬರ್ ತಾವು ದಯಮಾಡಿ ಎಲ್ಲ ಕೋರ್ಟ್ ಆಪ್ ಗಳಲ್ಲಿ ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ರಿಟ್ ಅಪೀಲ್ ನಂಬರ್ 1214/2025 ಕೋರ್ಟ್ ಆರ್ಡರ್ ನಂಬರ್, ಕ್ಲೀನ್ ಆಗಿ ಕೇಸ್ ನಂಬರ್ ಹೇಳಿದ್ದೀನಿ. ಇದನ್ನ ಚೆಕ್ ಮಾಡ್ಕೊಳ್ಳಿ ನೀವು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ 1997ರಲ್ಲಿ ಏನಾಗುತ್ತೆ, ನೈಸ್ ರೋಡ್ ಕಂಪ್ನಿಗೆ ಸರ್ಕಾರ ಏನ್ ಮಾಡುತ್ತೆ, FW ಅಗ್ರಿಮೆಂಟ್ ಅನ್ನ ಹಾಕೊಡುತ್ತೆ. ಅಗ್ರಿಮೆಂಟ್ ಅನ್ನ ಹಾಕೊಟ್ಟಾಗ ನೈಸ್ ಕಂಪ್ನಿಯವರು ತಮ್ಮ ಕೆಲಸವನ್ನ ಸ್ಟಾರ್ಟ್ ಮಾಡಬೇಕು. ಏನದು BMICP ಅಂತ ಒಂದು ಇದು ಪ್ರಾಜೆಕ್ಟ್. ಅದು ಈ ಪ್ರಾಜೆಕ್ಟ್ಗೆ ಒಂದು 20,109 ಎಕರೆ ನಾವು ನಿಮ್ಗೆ ಕೊಡ್ತೀವಿ, ಇಂತಿಷ್ಟು ಕಂಡೀಷನ್ ಗಳನ್ನ ಹಾಕೊಡ್ತೀವಿ ಅಂತ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿಬಿಟ್ಟು ಈ ಕೆಲಸಗಳನ್ನ ಮಾಡಿ ಅಂತ ಹೇಳುವ ಏನಾಗುತ್ತೆ, KDB ಲ್ಯಾಂಡ್ ಓನರ್ಸ್ ಇಂದ ಲ್ಯಾಂಡ್ ಅನ್ನ ಅಕ್ವಿಸೇಷನ್ ಮಾಡುತ್ತೆ. ಇದು ಕರ್ನಾಟಕದ ಇದು ಲ್ಯಾಂಡ್ ಅಕ್ವಿಸೇಷನ್ ಕಮಿಟಿ ಏನ್ ಮಾಡುತ್ತೆ, KDB ಎಲ್ಲ 20,109 ಎಕರೆನ ಏನ್ ಮಾಡುತ್ತೆ, ಅಕ್ವಿಸೇಷನ್ ಮಾಡುತ್ತೆ. ಅಕ್ವಿಸೇಷನ್ ಮಾಡುವ ಏನ್ ಮಾಡುತ್ತೆ, ನೈಸ್ ಕಂಪ್ನಿ ಕೊಟ್ಬಿಡುತ್ತೆ. ನೈಸ್ ಕಂಪ್ನಿ ಕೊಟ್ಬಿಡ್ತು. ಇವ್ರು ಏನ್ ಮಾಡಿದ್ರು, ಈ ಕ್ಲೀನ್ ಆಗಿ ನಾನು ಹೇಳ್ತೀನಿ ನೋಡಿ, ಫ್ರೇಮ್ ವರ್ಕ್ ಆಫ್ ಅಗ್ರಿಮೆಂಟ್ FWA ಅಂತ ನಾವೇನ್ ಕರಿತೀವಿ, ಇದು ಆರ್ಡರ್ ಶೀಟ್ ಅನ್ನು ನಾವು ಹಾಕ್ತಿವಿ, ನೀವು ಕ್ಲೀನ್ ಆಗಿ ನೋಡ್ಕೋಬಿಡಿ. ಇಲ್ಲಿ ಏನಾಗುತ್ತಂದ್ರೆ 1997ರ ಅಗ್ರಿಮೆಂಟ್ ಅಲ್ಲಿ ಕೋರ್ಟ್ ಆರ್ಡರ್ ಪ್ರಕಾರ ಮತ್ತು ಅಗ್ರಿಮೆಂಟ್ ಪ್ರಕಾರನೇ ನಾನು ಹೇಳ್ತಿರುವಂತದ್ದು, ನೈಸ್ ರೋಡ್ ಕಂಪ್ನಿಯವರು ಕರ್ನಾಟಕ ಸರ್ಕಾರ ಏನಂತ ಒಪ್ಪಂದಗಳನ್ನ ಮಾಡ್ಕೊಳ್ಳುತ್ತೆ ಅಂದ್ರೆ, ಕೊಟ್ಟಿರುವಂತ ಜಾಗದಲ್ಲಿ 5 ಟೌನ್ಶಿಪ್ ಗಳನ್ನ ಮಾಡಬೇಕು. 5 ಟೌನ್ಶಿಪ್ ಅಂದ್ರೆ ನಮ್ಮ ಲೋಕಲ್ ಇಲ್ಲಿರೋರು ಯಾರು ಒಬ್ರು ಅಬ್ಸರ್ವ್ ಮಾಡಿರ್ತಾರೆ, ಇಲ್ಲಿ ಪಿಕಾಕ್ ಲೇಔಟ್ ಅಂತ ಇದೆ, ಅದು ನೈಸ್ ರೋಡ್ ಕಂಪನಿ ಒಡೆತನದಲ್ಲೇ ಇರುವಂತದ್ದು. ಏನಾಗುತ್ತಂದ್ರೆ, ಈ ನೈಸ್ ರೋಡ್ ಕಂಪನಿಗೆ KDB ಅಕ್ವಿಸೇಷನ್ ಮಾಡಿ ಲ್ಯಾಂಡ್ ಕಮಿಟಿ ಅವರು ಕೊಟ್ಬಿಟ್ಟಂತ ಸಂದರ್ಭದಲ್ಲಿ ಈ ಕಿಲಾಡಿ ಅಶೋಕ್ ಕೇಣಿ ಏನ್ ಮಾಡ್ತಾನೆ, ಫಾರಿನ್ ಫಂಡ್ ಎಲ್ಲ ಹಾಕಿಸ್ಕೊಬಿಟ್ಟು ರೋಡ್ ಡೆವಲಪ್ಮೆಂಟ್ ಬಂದ್ಬಿಡ್ತಾನೆ. ಅಷ್ಟೇ ಕೆಲಸ, ಇನ್ನೇನು ಮಾಡಿಲ್ಲ. ರೋಡ್ ಒಂದು ಡೆವಲಪ್ಮೆಂಟ್ ಮಾಡ್ಬಿಟ್ಟು ಟೋಲ್ ಕಲೆಕ್ಷನ್, ಟೋಲ್ ಸೂಲ್ಗೆ ಇಳಿದ್ಬಿಟ್ಟು ಅವತ್ತಿಂದಾನು ಡೇ 1 ಬಟ್ ಆದ್ರೆ ಇಲ್ಲಿ ಅಗ್ರಿಮೆಂಟ್ ಇರೋದೇನು, ಅಗ್ರಿಮೆಂಟ್ ಅಲ್ಲಿರೋದು 5 ಟೌನ್ಶಿಪ್ ಗಳನ್ನ ಮಾಡಲೇಬೇಕು. ಎಕ್ಸ್ಪ್ರೆಸ್ ವೇ, ಬೆಂಗಳೂರಿಂದ ಮೈಸೂರಿಗೆ 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇನ ಮಾಡಬೇಕು. ಪೆರಿಪೆರಲ್ ರಿಂಗ್ ರೋಡ್ ಅನ್ನ 41 ಕಿಲೋಮೀಟರ್ ಪೆರಿಪೆರಲ್ ರೋಡ್ ಗಳನ್ನ ಮಾಡಬೇಕು. ಲಿಂಕ್ ರೋಡ್ ಅಂದ್ರೆ ಸರ್ವಿಸ್ ರೋಡ್ 9.8 ಕಿಲೋಮೀಟರ್ ಅಷ್ಟು ಲಿಂಕ್ ರೋಡ್ ಅನ್ನ ಮಾಡಲೇಬೇಕು ಅನ್ನೋದೇ ಕಾನೂನು. ಇದೇನಾಗತ್ತೆ, ಫ್ರೇಮ್ ವರ್ಕ್ ಆಫ್ ಅಗ್ರಿಮೆಂಟ್ ಅಲ್ಲಿ ಮಾಡ್ಕೊಂಡ್ರೆ FWA ನಲ್ಲಿ ಅಗ್ರಿಮೆಂಟ್ ಅಲ್ಲಿ ಕಾಂಟ್ರಾಕ್ಟ್ ಆಗ್ಬಿಡುತ್ತೆ. ಕರ್ನಾಟಕ ಸರ್ಕಾರ ಇವರು ಮಾಡ್ಕೊಡುತ್ತೆ, ಲ್ಯಾಂಡ್ ಅನ್ನು ಬಿಟ್ಕೊಡುತ್ತೆ, ಎಲ್ಲ ಕೆಲಸಗಳು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈ ಕಿಲಾಡಿ ಏನ್ ಮಾಡ್ತಾನೆ, ಮೊದಲು ಏನ್ ಮಾಡ್ತಾನೆ, ಫಂಡಿಂಗ್ ಗಳನ್ನೆಲ್ಲ ಹಾಕಿಸ್ಕೊಂಡು ಏನ್ ಮಾಡ್ತಾನೆ, ಬರೀ ನೈಸ್ ರೋಡ್ ಅನ್ನ ಮಾಡ್ಬಿಡ್ತಾನೆ. ನೈಸ್ ರೋಡ್ ಅನ್ನ ಮಾಡಿದಕ್ಕೆ ನೈಸ್ ರೋಡ್ ಅಲ್ಲಿ ಕಲೆಕ್ಷನ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಮ್ಮಲ್ಲಿ ಕಾನೂನು ಇರೋದೇನು ಅಂದ್ರೆ, ಯಾವುದೇ ಒಂದು ಅಗ್ರಿಮೆಂಟು ಮುನ್ನಡೆ ಆದಾಗ ಅಂದ್ರೆ ಕಂಪ್ಲೀಟ್ ಆದಾಗ ಟೋಲ್ ಸ್ಟಾರ್ಟ್ ಮಾಡಬೇಕು. ಎಲ್ಲಾ ಅಗ್ರಿಮೆಂಟ್ಗಳು ಈ ಒಂದು ಕಂಡೀಷನ್ಸ್ ಏನಿರುತ್ತೆ, ಈ ಕಂಡೀಷನ್ ಎಲ್ಲ ಮುಗಿದ ಮೇಲೆ ನೀನು ಟೋಲ್ ಅನ್ನ ಸ್ಟಾರ್ಟ್ ಮಾಡಪ್ಪ ಅಂತ ಅಗ್ರಿಮೆಂಟ್ ಅಲ್ಲಿ ಇರುತ್ತೆ. ಬಟ್ ಇವ್ರು ಏನ್ ಮಾಡ್ತಾರೆ, ಏನು ಮಾಡಿರಲ್ಲ, ಇಲ್ಲಿ ಯಾವ ಕಂಡೀಷನ್ನು ಸಹ ಅವರು ಮಾಡಿಲ್ಲ. ಮಾಡಿರೋದು ಒಂದೇ, ನೈಸ್ ರೋಡ್ ಒಂದು 5 ಕಿಲೋಮೀಟರ್ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಒಂದು 5 ಕಿಲೋಮೀಟರ್ ಮಾಡ್ಕೊಂಡು ಟೋಲ್ ಅನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಇದನ್ನ ಕೇಳೋದು ಯಾರು? ಇದುವರೆಗೂ ಯಾರು ಕೇಳಿಲ್ಲ. ಇವಾಗ ನಾನು ಹೇಳೋದು ಕೇಳಿ. ಈಗ ಕರ್ನಾಟಕದ ಜನ ಮತ್ತು ಸರ್ಕಾರ ಏನ್ ಮಾಡಿದೆ, ಸರ್ಕಾರ ನಮ್ಮ ಮಾನ್ಯ ಸೋಮಶೇಖರನ್ನ, ಪರಮೇಶ್ವರನ್ನ ಒಂದು ಕಮಿಟಿ ಮೆಂಬರ್ ಆಗಿ ಮಾಡಿದ್ರು, ಒಂದು ಇದು ಲೆಟರ್ ಮಾಡಿದ್ರು, ಏನೇನೋ ತಗೊಂಡೋಗಿ ಆರ್ಡರ್ ಮಾಡಿಸೋದು, ಏನೇನೋ ಆಯ್ತು, ಅದೊಂದು ದೊಡ್ಡ ಕತೆ. ಈಗ ಸಿಟ್ಟಿಂಗ್ CMಗಳು ಅಥವಾ ಸಿಟ್ಟಿಂಗ್ ಯಾರು ಇರ್ತಾರೆ, ಅವರು ತನ್ನ ರಾಜ್ಯದಲ್ಲಿ ಏನೇನೆಲ್ಲ ಅಕ್ರಮ ನಡೀತಾ ಇದೆ, ಯಾರು ಸಾರ್ವಜನಿಕ ಅನ್ಯಾಯ ಮಾಡ್ತಿದೆ ಅಂತ ಪ್ರತಿಭಟಿಸುವಂತದ್ದು ಮತ್ತು ಅದ್ರ ಮೇಲೆ ದನಿ ಎತ್ತುವಂತ ಕೆಲಸ ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು. ಈಗ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ, ನೋಡಿ, ಇಷ್ಟೆಲ್ಲ ಆಗಿದೆಯಲ್ಲ, ಇದು ಏನಾಗಿದೆ ಅಂದ್ರೆ, ನೋಡಿ, ಇದು ಟೌನ್ಶಿಪ್ 1 ಕಾರ್ಪೊರೇಟ್ ಟೌನ್ಶಿಪ್ ಮಾಡಲೇಬೇಕು. ಅಗ್ರಿಮೆಂಟ್ ಕೋರ್ಟ್ ಆರ್ಡರ್ ನಾನು ತೋರಿಸ್ತಾ ಇರೋದು. ಕಾರ್ಪೊರೇಟ್ ಟೌನ್ಶಿಪ್ 1 ಮಾಡಲೇಬೇಕು. ಆಮೇಲೆ ಟೌನ್ಶಿಪ್ ನಂಬರ್ 2 ಕಮರ್ಷಿಯಲ್ ಟೌನ್ಶಿಪ್ ಮಾಡಲೇಬೇಕು. ಆಮೇಲೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಲೇಬೇಕು. ಕಲ್ಚರಲ್ ಅಂಡ್ ರೆಸಿಡೆನ್ಶಿಯಲ್ ಟೌನ್ಶಿಪ್ ಅನ್ನ ಮಾಡಬೇಕು. ಮತ್ತೆ ಎಕೋ ಟೂರಿಸಂ ಟೌನ್ಶಿಪ್ ಅನ್ನ ಮಾಡಬೇಕು ಅಂತ 5 ಟೌನ್ಶಿಪ್ ಗಳನ್ನ ಇದರಲ್ಲಿ ಅಗ್ರಿಮೆಂಟ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಇವರು ಯಾವ ಅಗ್ರಿಮೆಂಟ್ಗೂ ಏನೂ ಬೆಲೆ ಕೊಡದಲ್ಲ ಅವತ್ತಿಂದನೂ ಸಹ ಏನಾಗುತ್ತೆ, ಎಲ್ಲ ಮಾನ್ಯ ಸರ್ಕಾರಗಳೊಂದಿಗೆ ಅವ್ರು ಏನ್ ಮಾಡ್ತಾರೆ ಗೊತ್ತಲ್ಲ, ಮ್ಯೂಚುವಲ್ ಪ್ಲಾನಿಂಗ್ ಮಾಡ್ಕೊಬಿಡ್ತಾರೆ, ಟೋಲ್ ಅನ್ನ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಕರ್ನಾಟಕ ಸರ್ಕಾರಕ್ಕೂ ಲಾಭ ಇಲ್ಲ. ಯಾರ್ಯಾರು ಏನೇನು ಕಿಕ್ ಬ್ಯಾಕ್ ತಗೋತಾರೋ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಅತಿಯಾಗಿ ನೊಂದವರು ಯಾರು?
ಸಾರ್ವಜನಿಕರು. ಈಗ ನಾನು ಇಲ್ಲಿ ಲೋಕಲ್, ನಾನು ಇಲ್ಲಿ ದಿನಾ ಬೆಳಗಾರ ನೈಸ್ ರೋಡ್ಗೆ ಹೋಗ್ಬೇಕು, ನೈಸ್ ರೋಡ್ ಇಂದಾನೆ ಔಟ್ಪುಟ್ ಆಗ್ಬೇಕು, ಇನ್ಪುಟ್ ಆಗ್ಬೇಕು. ನಾವು ದಿನಾ ಬೆಳಗಾರೆ ಟೋಲ್ ಅನ್ನ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ಮನೆ ಹಾಳಾಗ್ತಾ ಇರೋದು ಯಾರ್ದು? ನನ್ನ ಮನೆ ಹಾಳಾಗ್ತಾ ಇರೋದು. ಈ ಲೋಕಲ್ಸ್ ಯಾರು ನೈಸ್ ರೋಡ್ ಯೂಸ್ ಮಾಡ್ತಾರೆ? ಸಾವಿರಾರು ಜನ. ಅದರಲ್ಲೂ ನಮ್ಮ ಲೋಕಲ್ MLA ಆದಂತ ಸೋಮಶೇಖರ್ ಅವರೇ ಕ್ಲೀನ್ ಆಗಿ ಹೇಳಿದ್ದಾರೆ, ದಿನಕ್ಕೆ 3 ರಿಂದ 4 ಕೋಟಿ ಪರ್ ಡೇ ಕಲೆಕ್ಷನ್ ಆಗ್ತಿದೆ ಅಂತ. ಈ ಕಲೆಕ್ಷನ್ ಏನ್ ಮಾಡ್ತಾವ್ರೆ ಅಶೋಕ್ ಕೇಣಿ? ಯಾರಪ್ಪನ್ ಮನೆದು ಅಂತ ಮಾಡ್ತಾರೆ, ಯಾರಪ್ಪನ್ ಉದ್ದಾರ ಆಯ್ತಾರೆ? ಅಶೋಕ್ ಕೇಣಿ ಮನೆ ಉದ್ದಾರ ಆಗ್ತಾ ಇದೆ ಇಲ್ಲಿ. ಈಗ ಒಂದು ವೇಳೆ ಇದನ್ನೆಲ್ಲ ಮಾಡಿದ್ರೆ ಅವ್ರು ಕಲೆಕ್ಟ್ ಮಾಡಬಹುದಿತ್ತು. ಅದು ಇದೆಲ್ಲ ಮಾಡಿದ್ರೆ ಕಲೆಕ್ಷನ್ ಮಾಡಬೇಕು ಅಂತಾನೆ ಅಗ್ರಿಮೆಂಟ್ ಹೇಳಿರುವಂತದ್ದು. ಇದು ಯಾವ್ದು ಮಾಡಿಲ್ಲ ಅವನು ಪುಣ್ಯಾತ್ಮ. ಈಗ ಜನರ ಮನಸ್ಸಲ್ಲಿ ಏನಿದೆ ಅಂದ್ರೆ ನೈಸ್ ರೋಡ್ ನ ಡೆವಲಪ್ ಮಾಡಿದ್ದಾರೆ, ಒಂದು ಬಂಡೆ ತರ ಇದ್ದದನ್ನ ರೋಡ್ ಮಾಡಿದ್ದಾರೆ, ರೋಡ್ಗೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ನಮಗೆ ಒಳ್ಳೆ ಪರ್ಯಾದ ಒಂದು ಮಾರ್ಗವನ್ನ ಮಾಡ್ಕೊಡಿದ್ರೆ ಅದು ಕಲೆಕ್ಟ್ ಮಾಡ್ಕೋತಾವ್ರೆ. ಸರ್ ನೋಡಿ, ಯಾವುದೇ ಆದ್ರೂ ರಸ್ತೆ ಮೂಲಭೂತ ಸೌಕರ್ಯಗಳು ಅಂತ ಬಂದಾಗ ಅದರ ಮೂಲ ಒಡೆತನ ಬಂದು ಸರ್ಕಾರನೇ ಆಗಿರುತ್ತೆ. ಯಾವುದೋ ಒಂದು ಕಮರ್ಷಿಯಲ್ ಉದ್ದೇಶ, ಈಗ BMICP ಒಂದು ಪ್ರಾಜೆಕ್ಟ್, ಈಗ ನಮ್ದು ಬಿಡದಿ ಟೌನ್ಶಿಪ್ ಮಾಡ್ತಾರೆ, ಯಾರಿಗೋ ಒಬ್ಬರಿಗೆ ಟೌನ್ಶಿಪ್ ಅನ್ನ ಕೊಡ್ತಾರೆ. ಈಗ 9,600 ಎಕರೆ, ಇದರಲ್ಲಿ 20,000 ಎಕರೆ ಏನ್ ಮಾಡಿದ್ರೆ ಕಂಪ್ನಿಗೆ ಕೊಟ್ಬಿಡ್ತು. ಕಂಪ್ನಿ ಕೊಟ್ಟೇಟ್ಕೆ ಏನ್ ಮಾಡಬೇಕು? ಅವರ ಬರ್ಡನ್ ಮಾಡ್ಬೇಕಲ್ಲ. ಅವರ ಕರ್ತವ್ಯ ಏನಿದೆ ಅದನ್ನ ಫುಲ್ಫಿಲ್ ಮಾಡಿದ ಮೇಲೆ ನೀವು ಕಲೆಕ್ಷನ್ ಇಳಿಬೇಕಿತ್ತು. ನೀವು ನಿಮ್ಮ ಜವಾಬ್ದಾರಿಯನ್ನ ಮರೆತು ಬಿಟ್ರಿ. ಬಟ್ ಜವಾಬ್ದಾರಿಯನ್ನ ಮರೆತು ನೀವು ಡೈರೆಕ್ಟ್ ಏಕಾಏಕಿ ಟೋಲ್ ನ ಕಲೆಕ್ಷನ್ ಮಾಡೋ ಸುಳಿಗೆ ಇಳಿದಿದ್ದೀರಾ ಅಂತಾನೆ ಹೈಕೋರ್ಟ್ ಹೇಳಿರುವಂತದ್ದು. ಇಲ್ಲಿ ನೋಡಿ, ಹೈಕೋರ್ಟ್ ಕ್ಲೀನ್ ಆಗಿ ಆರ್ಡರ್ ಇದೆ. ಏನಾಗುತ್ತೆ ಅಂದ್ರೆ ಇದು ಒಂದು ದೊಡ್ಡ ಸ್ಮಗ್ಲಿಂಗು, ದೊಡ್ಡ ಇದು ಏನದು ಹ್ಯೂಜ್ ಟೋಲ್ಸ್ ಕಲೆಕ್ಷನ್ ಮಾಡ್ತಿರುವಂತದ್ದು ದೊಡ್ಡ ಸ್ಕ್ಯಾಮ್ ಇದು ಅಂತ ಮನೆ ಹೈಕೋರ್ಟ್ ಏನಿದೆ ಅಂದಮೇಲೆ ಇದರಿಂದ ಎಷ್ಟು ವರ್ಷಗಳಿಂದ 70-75 ರಿಟ್ ಪಿಟಿಷನ್ಸ್ ಇದೆ. ಅಂದ್ರೆ ಏನ್ ಮಾಡಿದಾರೆ ಇವರು? ಅಶೋಕ್ ಕೇಣಿ ಆಗಿರ್ಬೋದು, ನಮ್ಮ KDB ಏನಾಗಿರ್ಬೋದು ಅಂದ್ರೆ 1993 2003 2006 2009 ನೋಟಿಫಿಕೇಶನ್ ಗಳನ್ನ ಮಾಡಿದೆ. ನೈಸ್ ರೋಡ್ ಮತ್ತು ಡೆವಲಪ್ಮೆಂಟ್ BMICP ಯೋಜನೆಗೆ ನಮ್ಮೆಲ್ಲ ಜಮೀನುಗಳನ್ನ ಕೊಡಬೇಕು ಅಂತ ನೋಟಿಫಿಕೇಶನ್ ಗಳನ್ನ ಮಾಡುತ್ತೆ. ನೋಟಿಫಿಕೇಶನ್ ಮಾಡದಕ್ಕೆ ಏನ್ ಮಾಡಿದೆ? ಈ ನಮ್ಮ ಜಮೀನುಗಳೆಲ್ಲ ಎಲ್ಲ RTCಗಳಲ್ಲೂ ಸಹ ನೈಸ್ ಅಂತ ಬಂದ್ಬಿಟ್ಟಿದೆ. ಈಗ ಅವರು ಬೇರೆಯವ್ರಿಗೆ ಮಾರಾಟ ಮಾಡ್ಕೊಳ್ಳೋಕೂ ಆಗಲ್ಲ, ಉಳಿಸ್ಕೊಳ್ಳೋಕೂ ಆಗಲ್ಲ, ಸ್ವಾಧೀನದಲ್ಲೂ ಇರಕ್ಕಾಗಲ್ಲ. ಯಾಕೆಂದ್ರೆ ಜಮೀನುಗಳು ಎಲ್ಲ ಅಕ್ಕಪಕ್ಕದ ನೈಸ್ ರೋಡ್ನು ಸೇರಿ ನೈಸ್ ರೋಡ್ನು ಸೇರಿ ಅಕ್ಕಪಕ್ಕ ಏನ್ ಮಾಡಿದೆ ಇವ್ನು ಕಿಲಾಡಿ ಎಲ್ಲ ಏನ್ ಗೊತ್ತಾ? 5 ಲಕ್ಷ 10 ಲಕ್ಷ 20 ಲಕ್ಷ ಈ ಅಮೌಂಟ್ಗೆ ಜಮೀನ್ ಹೊಡೆದಿರೋದು ಅವನು. ಇವತ್ತು 1 ಎಕರೆ ಬಂದು 8 ಕೋಟಿ 10 ಕೋಟಿ 20 ಕೋಟಿಗೆ ಹೋಗ್ತಿದೆ ಆ ಭಾಗಗಳಲ್ಲಿ. ಇವತ್ತಿಗೂ ಏನಾಗ್ತಿದೆ ಅಂದ್ರೆ 1997 2003 ಅಗ್ರಿಮೆಂಟ್ ಆಗಿದೆಯಲ್ಲ, ಇವತ್ತಿಗೂ ಲ್ಯಾಂಡ್ ಲಾರ್ಡ್ಸ್ ದುಡ್ಡು ಬಂದಿಲ್ಲ ಸರ್. ಇವತ್ತಿಗೂ ದುಡ್ಡು ಬಂದಿಲ್ಲ. 25 ವರ್ಷದಿಂದ ಹೋರಾಟ ಮಾಡ್ಕೊಂಡು ಹರಸಾಹಸ ಪಡ್ತಿದ್ದಾರೆ ರೈತರಲ್ಲಿ. ಯಾಕೆ ಕೇಳ್ತಾ ಇಲ್ಲ ಅವ್ರ? ಇದನ್ನ ಎಲ್ಲರೂ ಸಹ KDBನ ಮತ್ತು ನೈಸ್ ಕಂಪ್ನಿನ ಪಾರ್ಟಿ ಮಾಡಿ ನೋಡಿ, ಇದೆಲ್ಲ ಇವೇ ಕೇಸ್ ನಂಬರ್ಗಳು. ಈ ಕೇಸ್ ನಂಬರ್ ಎಲ್ಲರೂ ಪಾರ್ಟಿ ಮಾಡಿ ಕೇಸ್ಗಳನ್ನ ಹಾಕೊಂಡಿದ್ದಾರೆ. ಅಕ್ಕಪಕ್ಕದ ಲ್ಯಾಂಡ್ ಲಾರ್ಡ್ಸ್ ಜಮೀನ್ದಾರ್ ಏನ್ ಮಾಡಿದ್ದಾರೆ? ನಮ್ಗೆ KDBಯಿಂದ ದುಡ್ಡು ಬಂದಿಲ್ಲ, ಕಂಪನಿ ಕಡೆಯಿಂದ ದುಡ್ಡು ಬಂದಿಲ್ಲ, ಕಾಂಪನ್ಸೇಷನ್ ಬರ್ದಲ್ಲಿ ನೀವ್ ಹೆಂಗ್ ಡೆವಲಪ್ಮೆಂಟ್ ಮಾಡ್ತಾ ಇದ್ರ ಅಂದ್ಬಿಟ್ಟು ಕೇಸ್ಗಳನ್ನ ಹಾಕೊಂಡಾಗ ಅಲ್ಲಿ ಒಂದು ಲೇಔಟ್ ಮಾಡಿದ್ದಾರೆ. ಅದು ಸ್ಟೇನು ಅದು ಸ್ಟೇ ಆಗಿದೆ. ಯಾರಿಗೂ ಮಾರಾಟ ಮಾಡಂಗಿಲ್ಲ. ಸುಮ್ನೆ ನೈಸ್ ಕಂಪ್ನಿ ರೋಡ್ ಒಂದು ಮಾಡಿ ಬಿಟ್ಟಿದ್ದಾರೆ ಅಷ್ಟೇ, ಇನ್ನೇನು ಮಾಡಿಲ್ಲ ಅದನ್ನ. ಇಲ್ಲಿ ನಾವ್ ಹೇಳುವಂತದ್ದು, ಇಲ್ಲಿ ಹೈಕೋರ್ಟ್ ಏನಂದಿದೆ ಅಂದ್ರೆ ಕ್ಲೀನ್ ಆಗಿ ನೋಡಿ, ಇಲ್ಲೇ ಸರ್ಕಾರಕ್ಕೆ ಚೀಮಾರಿ ಹಾಕಿರುವಂತದ್ದು ಇದು. ಈಗ ಸಾರ್ವಜನಿಕರ ದುಡ್ಡನ್ನ ಯಾವನೋ ಒಬ್ಬ ಲಫಂಗ ಲೂಟಿ ಮಾಡ್ತಾನೆ ಅಂದ್ರೆ ಸರ್ಕಾರ ಯಾಕೆ ಅವಕಾಶ ಮಾಡ್ಕೊಡ್ಬೇಕು? ಆರ್ಡರ್ ಅಲ್ಲಿ ಕ್ಲೀನ್ ಆಗಿ ನೋಡಿ, ಪಾಪ ಜಡ್ಜ್ ಸಾಹೇಬರು ಎಷ್ಟು ಕ್ಲೀನ್ ಆಗಿ ಹೇಳಿದ್ದಾರೆ ಅಂದ್ರೆ, ವಿ ಫೇಲ್ ಟು ಅಂಡರ್ಸ್ಟ್ಯಾಂಡ್ ವೈ ದ ಸ್ಟೇಟ್ ಇಸ್ ನಾಟ್ ರಿವ್ಯೂವಿಂಗ್ ದ ಪ್ರಾಜೆಕ್ಟ್. ಯಾಕೆ ಈ ಪ್ರಾಜೆಕ್ಟ್ ಅನ್ನ ನೀವು ರಿವ್ಯೂ ಮಾಡ್ತಾ ಇಲ್ಲ? ಮಾನ್ಯ ಸರ್ಕಾರ ಯಾಕೆ ರಿವ್ಯೂ ಮಾಡ್ತಾ ಇಲ್ಲ? ಕ್ಯಾನ್ಸಲಿಂಗ್ ದ ಸೇಮ್ ಆಸ್ ದ ನೈಸ್ ಆಸ್ ಅಟರ್ಲಿ ಫೇಲ್ಡ್ ಇನ್ ಆಬ್ಜೆಕ್ಟಿವ್ಸ್. ನೈಸ್ ಕಂಪನಿ ಅಟರ್ಲಿ ಫೇಲ್ ಆಗಿದೆ. ಇದನ್ನ ಯಾಕೆ ನೀವು ಕರ್ನಾಟಕ ಸರ್ಕಾರ ಅವರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬಾರ್ದು? ಯಾಕೆ ನೀವು ಈ ಒಂದು ಅಗ್ರಿಮೆಂಟ್ ಅನ್ನ ರಿವ್ಯೂ ಮಾಡಬಾರ್ದು ಅಂತ ಮಾನ್ಯ ನ್ಯಾಯಾಲಯ ಕರ್ನಾಟಕ ಸರ್ಕಾರಕ್ಕೆ ಚೀಮಾರಿ ಹಾಕಿರುವಂತದ್ದು ಇದು. ಇಲ್ಲಿ ಏನಂದಿದೆ ನೋಡಿ, 5 ಟೌನ್ಶಿಪ್ ಮಾಡೋದ್ರಲ್ಲಿ ವಿಫಲ ಆಗಿದೆ, 111 ಎಕ್ಸ್ಪ್ರೆಸ್ ವೇ ಮಾಡೋದ್ರಲ್ಲಿ ವಿಫಲ ಆಗಿದೆ, ಬೆಂಗಳೂರಲ್ಲಿ ಇದು ರಿಂಗ್ ರೋಡ್ ಗಳನ್ನ ಮಾಡೋದ್ರಲ್ಲಿ ಫೇಲ್ವರ್ ಆಗಿದೆ. ಅವ್ರು ಮಾಡಿರುವಂತದ್ದೇನು? ಜಾಗ ಬಳಸ್ಕೊಬಿಟ್ಟು ಟೋಲ್ ಹಾಕ್ಬಿಟ್ಟು ಅಷ್ಟೇ ಕೆಲಸ, ಇನ್ನೇನು ಮಾಡ್ಲಿಲ್ಲ ಅವನು. ಅದನ್ನೆಲ್ಲ ಮಾಡಿದಾಗ ಅದೆಲ್ಲ ಮಾಡಿದ ಮೇಲೆ ನಾವೀಗ ಜನಸಾಮಾನ್ಯರಲ್ಲಿ, ಕರ್ನಾಟಕ ಜನಗಳಲ್ಲಿ ನಾನು ಮನವಿ ಮಾಡುವಂತದ್ದೇನು ಅಂದ್ರೆ, ಟೋಲ್ ಅನ್ನ ನೀವು ಕಟ್ಟಬೇಡಿ ಅಂತ ಹೇಳೋದಕ್ಕೆ ನೀವು ಆರ್ಡರ್ ಶೀಟ್ ತಗೊಬನ್ನಿ ಅಂತ ಹೇಳ್ತಾ ಇದೀರಲ್ಲ, ಟೋಲ್ ಕಟ್ಟಿ ಅಂತ ಆರ್ಡರ್ ಏನಿದೆ? ಇದೊಂದು ಪ್ರಶ್ನೆ ಮಾಡ್ಬೇಕಲ್ವ ನಾವು. ಟೋಲ್ ಅನ್ನ ಮಾನ್ಯ ರಾಜ್ಯ ಸರ್ಕಾರದಿಂದ ಅಪ್ಲಿಕೇಶನ್ ಆಗಿರುವಂತದ್ದು, ಗ್ರಾಂಟ್ ಆಗಿರುವಂತದ್ದು ಏನಿದೆ ನಿಮ್ಮ ಹತ್ರ? ಆರ್ಡರ್ ಎಲ್ಲಿದೆ?
ಅಂದ್ರೆ ನಾನು ಇದನ್ನೆಲ್ಲ ಮಾಡಿದೀನಿ, ಹೌದು. ನಾನು ಇವಾಗ ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ಇಷ್ಟು ನಾನು ಮಾಡಿದೀನಿ, ಸೊ ಇವಾಗ ನಾನು ಟೋಲ್ ಕಲೆಕ್ಷನ್ ಗೆ ಪರ್ಮಿಷನ್ ತಗೋಬೇಕಲ್ವಾ Okay. ಸರ್? ಇಲ್ಲಿ ನೋಡಿ ಸರ್, ಇಲ್ಲೇ ಕ್ಲೀನ್ ಆಗಿ ಹೈಕೋರ್ಟ್ ಆರ್ಡರ್ ಮಾಡಿದೆ. ಏನ್ ಗೊತ್ತಾ, FW ಅಗ್ರಿಮೆಂಟ್ ಅನ್ನ ವೈಲೇಷನ್ ಮಾಡಿದೆ, ಹ್ಯೂಜ್ ಕಲೆಕ್ಷನ್ ಅನ್ನ ಮಾಡ್ತಿದ್ದಾರೆ, ಟೋಲ್ ಕಲೆಕ್ಷನ್ ಅನ್ನ. ಆಮೇಲೆ ಏನಾಗಿದೆ ಅಂದ್ರೆ ಅಕ್ಕಪಕ್ಕದ ರಾಜಕಾಲುವೆ ಅವು ಇವನ್ನೆಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ, ಓವರ್ ಆಗಿ ಲ್ಯಾಂಡ್ ಗಳನ್ನ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಇವ್ರನ್ನ ಈ ಪಿಟಿಷನ್ಸ್ ಎಲ್ಲ ಡಿಸ್ಮಿಸ್ ಮಾಡಾಕಿದ್ದಾರೆ. ಓಕೆ, ಎಷ್ಟು ಚೆನ್ನಾಗಿದೆ ಕೇಸ್ ಅಂದ್ರೆ ಇದು ಯಾವುದೇ ಆಧಾರಗಳಿಲ್ಲ. ಈಗ ಏನ್ ಮಾಡಿದಾರೆ ಗೊತ್ತಾ, ಈಗ ಒಂದ್ 2-3 ವರ್ಷ ನಾವು ನೋಡ್ತಾ ಇದೀವಿ, ಈಗ CC ರೋಡ್ ಮಾಡ್ತಿದ್ದಾರೆ. ಅದು ಅಲಾಟ್ಮೆಂಟ್ ಆಗಿರೋದೇ CC ರೋಡ್ ಮಾಡೋದಕ್ಕೆ. ಇದು ನೈಸ್ ರೋಡ್ಗೆ ಯಾರಿಗಾನು ಜನಗಳಿಗೆ ಮಾಹಿತಿ ಗೊತ್ತಾ? ಅದು ಅಗ್ರಿಮೆಂಟ್ ಅಲ್ಲಿ ಇರೋದೇ CC ರೋಡ್ ಮಾಡೋದಕ್ಕೆ. ಒಂದು ತಾರ್ ರೋಡ್ ಹಾಕ್ಬಿಟ್ಟು ಟೋಲ್ ಮಾಡ್ಕೊಬಿಟ್ಟ, ಟೋಲ್ ಕಲೆಕ್ಷನ್ ಮಾಡಿ ಒಂದು ದಿನಕ್ಕೆ 4 ಕೋಟಿ ಅಂದ್ರೆ ಸ್ನೇಹಿತರೆ, ಇವತ್ತು ಒಂದ್ ತಿಂಗಳಿಗೆ 100 ಕೋಟಿ ಅನ್ಕೊಳ್ಳಿ, ಅಪ್ರಾಕ್ಸಿಮೇಟ್ ಒಂದ್ ತಿಂಗಳಿಗೆ 100 ಕೋಟಿ ಅಂದ್ರೆ ಒಂದು ವರ್ಷಕ್ಕೆ 1200 ಕೋಟಿ ಆಗ್ತಿದೆ. 20 ವರ್ಷದಿಂದ ಬೇಕಾಬಿಟ್ಟು 23 ವರ್ಷದಿಂದ ರೈತರು ಅನ್ಯಾಯಕ್ಕೊಳಗಾಗಿದ್ದಾರೆ, ಜನಸಾಮಾನ್ಯರು ಅನ್ಯಾಯಕ್ಕೊಳಗಾಗಿದ್ದಾರೆ. ನಾವು ರೆಗ್ಯುಲರ್ ಟೋಲ್ ಫ್ರೀ, ನಮ್ಮ ಟೋಲ್ ಓಡಾಡೋರು ನಾವು ರೆಗ್ಯುಲರ್ ಓಡಾಡ್ತಾ ನಂದೇ ಸಾವಿರಾರು ರೂಪಾಯಿ ಹೋಗ್ಬಿಟ್ಟಿದೆ, ಲಕ್ಷಾಂತರ ರೂಪಾಯಿ ಅನ್ಕೊಳ್ಳಿ. ರೆಗ್ಯುಲರ್ ನಾವು ಓಡಾಡುವಂತದ್ದು ಎಷ್ಟು ಸಾವಿರಾರು ಕೋಟಿ ಲೂಟಿ ಮಾಡ್ಕೊಂಡು ಒಂದು ವರ್ಷಕ್ಕೆ 1,000 ಕೋಟಿ ಅಂದ್ರೆ 20,000 ಕೋಟಿ ಆಯ್ತಲ್ರಿ ಇವನು ಆಗಿ. ಆಮೇಲೆ ಇವನು ಲೆಕ್ಕ ತೋರಿಸ್ತಾ ಇರೋದು, ಕೋರ್ಟ್ ಲೆಕ್ಕ ತೋರಿಸ್ತಾ ಒಂದ್ ವರ್ಷಕ್ಕೆ 219 ಕೋಟಿ ಕಲೆಕ್ಷನ್ ಆಗುತ್ತೆ ಅಂತ. ಇದನ್ನ ಯಾರು ನಂಬ್ತಾರೆ? ಮಾನಿಟರ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ಇದನ್ನ ನಂಬೋರು ಯಾರು? ಅದಕ್ಕೆ ಕೃಷ್ಣನ್ ಲೆಕ್ಕ, ಕಳ್ಳನ್ ಲೆಕ್ಕ ಅನ್ಕ ಮಡಿಕೊಂಡಿರ್ತಾರೆ, ರಾಮನ್ ಲೆಕ್ಕ ಅಂತ. ಇವರು ಆಡಿಟರ್ಗೆ ಒಂದ್ ಕೊಡ್ತಾರೆ, ಸರ್ಕಾರಕ್ಕೆ ಒಂದ್ ಲೆಕ್ಕ ಕೊಡ್ತಾರೆ, ಇವ್ರಿಗೆ ಒಂದ್ ಲೆಕ್ಕ ಕೊಡ್ತಾರೆ. ಇದನ್ನ ಕೇಳುವಂತವ್ರು ಯಾರು? ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಹೈಕೋರ್ಟ್ ಅಟ್ಲೀಸ್ಟ್ ಒಂದು ರಿವ್ಯೂ ಮಾಡಿ ಅಂದ್ಬಿಟ್ಟು ಚೀಮಾರಿ ಹಾಕಿರುವಂತದ್ದು, ಇದನ್ನ ಉಗಿಯುವಂತದ್ದು ಅಂತ ನಾವು ಅದನ್ನ. ಸರ್, ಈಗ ಈ ವಿಷಯದಲ್ಲಿ ಯಾಕೆ ಆಪೋಸಿಟ್ ಪಾರ್ಟಿಗಳಾಗ್ಬೋದು, ರಾಜಕಾರಣಿಗಳು ಯಾಕೆ ಇನಿಷಿಯೇಟ್ ತಗೋತಾ ಇಲ್ಲ? ಈಗ ಸಾಮಾನ್ಯ ಜನ ಕೇಳಕ್ ಹೋದ್ರೆ ಸರ್, ಇದರಲ್ಲಿ ಮೋಸ್ಟ್ಲಿ ನಾನ್ ಕೇಳಲ್ಪಟ್ಟಿರೋದು ಅವರು ಕಾಂಗ್ರೆಸ್ ಸರ್ಕಾರದವರು ಅಂತ ಅನ್ಸುತ್ತೆ. ಕಾಂಗ್ರೆಸ್ ಅವರು ಅಶೋಕೇಣಿ ಇರ್ಬೋದು ಮೋಸ್ಟ್ಲಿ, ಅವರು ಇದ್ದವರು ಇಲ್ದಿದ್ದವರು ಏನಲ್ಲ ಪಕ್ಷ ಅಂತ ಗೊತ್ತಿಲ್ಲ ಸರ್. ಆಮೇಲೆ ಯಾವ್ದಾನು ಪಕ್ಷ ಆಗ್ಬಿಡ್ಲಿ, ನಾವಿಲ್ಲಿ ಪಕ್ಷನೋ ಮತ್ತೊಂದು ಮಗದೊಂದು ಬೇಕಾಗಿಲ್ಲ. ಈಗ ಜನಪ್ರತಿನಿಧಿಗಳು ಆದ್ರೆ ಕೇಳಬೇಕು. ನಮ್ಮಲ್ಲಿ ಲೋಕಲ್ MLA-ಗಳಾಗಿರ್ಬೋದು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಸಾರ್ವಜನಿಕರ ದುಡ್ಡನ್ನ ಹಗಲು ದರೋಡೆ ಮಾಡಿ ಯಾರಪ್ಪನೋ ದುಡ್ಡು ಮಾಡ್ಕತಾವನೆ ಅಂದ್ರೆ ನೀವ್ ಯಾಕೆ ಅವಕಾಶ ಕೊಡ್ತಾ ಇದ್ದೀರಾ? ಹೌದು, ನನಗೆ ನಾನು ಹೇಳುವಂತದ್ದು, ಇಡೀ ಕನ್ನಡ ಪರ ಸಂಘಟನೆಗಳು ಎಲ್ಲಾ ಹೋರಾಟಗಾರರಿಗೆ ಸೋಮವಾರ ಕರೆ ಕೊಟ್ಟಿದ್ದೀನಿ, 17ನೇ ತಾರೀಕು. ಹೋಗ ಅದೇನಾಗತ್ತ ಪರವಾಗಿಲ್ಲ, ಟೋಲ್ನೆಲ್ಲ ವಾರದಕ್ಕೆ ಇದಾಗ್ತೀವಿ. ಯಾಕೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ನಾನು ಹೇಳ್ತಿರೋದು ಹೆಂಗ್ ಗೊತ್ತಾ, ನಿಮ್ಗೆ ಕಟ್ಟಬೇಡಿ ಅಂತ ಹೇಳೋದಕ್ಕೆ ಆರ್ಡರ್ ಕೇಳಿದ ಮೇಲೆ ನೀವು ಕಟ್ಸ್ಕೊಳ್ಳಿ ಅಂತ ಕೇಳೋದಕ್ಕೆ ಕರ್ನಾಟಕ ಸರ್ಕಾರದ ಆರ್ಡರ್ ಇರ್ಬೇಕಲ್ಲ. ನಾನ್ ಕೇಳೋದು ಇದನ್ನ, ನೀವು ಆರ್ಡರ್ ತೋರಿಸಿ ಫಸ್ಟ್. ಈಗ ಏನಾಗುತ್ತೆ ಅಂದ್ರೆ, ನಾವು ಪ್ರತಿಯೊಬ್ಬರು ಸಾರ್ವಜನಿಕರು ನೀವು ಯಾವುದೇ ಕಾರಣಕ್ಕೂ ಟೋಲ್ ಕಟ್ಬೇಡಿ. ಪ್ರತಿಯೊಬ್ರು ಅದೇನೋ ಬೊಂಬು ಬ್ಯಾರಿಕೇಡ್ ಹಾಕೊಂಡಿರ್ತಾರೆ, ಹೊಡ್ಕೊಂಡು ಹೋಗಿ 50 ರೂಪಾಯಿ 100 ರೂಪಾಯಿಗೆ ಅವ್ರೇನ್ ಕೇಸ್ ಹಾಕಕ್ಕಾಗಲ್ಲ. ಯಾಕೆ ಹಾಕಕ್ಕಾಗಲ್ಲ ಅಂದ್ರೆ, ಅವ್ರು ಏನ್ ಮಾಡ್ತಾರೆ, ಇವತ್ತಲ್ಲ ನಾಳೆ ಏನ್ ಮಾಡ್ತಾರೆ, ಒಂದಿನ ನೋಡ್ತಾರೆ, 2 ದಿನ ನೋಡ್ತಾರೆ. ಸಾರ್ವಜನಿಕರು ಯಾವಾಗ ಟೋಲ್ನೇ ಕಟ್ತಲ್ಲಿ ಧಿಕ್ಕರ್ಸ್ ಹೋಗ್ತಾರೆ, ನೈಸ್ ಕಂಪ್ನಿ ಏನ್ ಮಾಡುತ್ತೆ, ಕರ್ನಾಟಕ ಸರ್ಕಾರನ ಪಾರ್ಟಿ ಮಾಡಿ ಕೇಸ್ ಹಾಕೊಳ್ಳುತ್ತೆ. ಮತ್ತೆ ಸಾರ್ವಜನಿಕರು ನಂಗೆ ಟೋಲ್ ಕೊಡ್ತಾ ಇಲ್ಲ, ನನ್ಗೇನಾರು ಒಂದು ಮಾಡಿ ಆರ್ಡರ್ ಮಾಡ್ಕೊಡಿ ಅಂದಾಗ ಏನಂತ ಹೇಳಿ ಸರ್ಕಾರ, ನೀನ್ ಮಾಡ್ತಾ ಇರೋದೇ ಅನ್ಯಾಯ, ನೀನ್ ಮಾಡ್ತಾ ಇರೋದೇ ಅಕ್ರಮ, ಓಡಾಡ್ಕೊಳ್ಳಿ ಬಿಡಪ್ಪ ಅಂತ ಹೇಳಿ ಕಳಿಸ್ತಾರೆ. ಈಗ ಕರ್ನಾಟಕ ಸರ್ಕಾರ ಆರ್ಡರ್ ಮಾಡಕ್ಕೆ ಇವ್ರಿಗೆ ರೈಟ್ಸ್ ಇಲ್ಲ, ಇವನು ಕಲೆಕ್ಷನ್ ಮಾಡೋದಕ್ಕೆ ಇವ್ನಿಗೆ ಹಕ್ಕಿಲ್ಲ. ಸರ್, ನಾವ್ ಯಾಕ್ರಿ ಟೋಲ್ ಕಟ್ಕೊಂಡು ಸಾಯ್ಬೇಕು ಪ್ರತಿನಿತ್ಯ? ಏನ್ ಬೊಂಬು ಬ್ಯಾರಿಕೇಡ್ ಗುರ್ತ್ಕೊಂಡು ಹೋಗ್ರಿ, ಏನು ಮಾಡಕ್ಕಾಗಲ್ಲ. ರಾಜ್ಯ ಸರ್ಕಾರಕ್ಕೆ ನಾನು ಹೇಳುವಂತದ್ದು, ನಿಮ್ಗೆ ಜನಗಳ ಮೇಲೆ ಒಂದ್ ಸ್ವಲ್ಪ ಮಾನವೀಯತೆ, ದಾನ ಧರ್ಮ ಒಳ್ಳೇದು ಮಾಡಬೇಕು ಅಂತ ಏನಾದ್ರು ಇತ್ತು ಅಂದ್ರೆ, ದಯಮಾಡಿ ಈ ಕೂಡಲೇ ಟೋಲ್ ಅನ್ನ ಡಿಸ್ಟ್ರಾಯ್ ಮಾಡಿ ಆ ಒಂದು ನೈಸ್ ರೋಡ್ ಅನ್ನ ಕರ್ನಾಟಕ ಸರ್ಕಾರದ ಸುಪರ್ದಿಗೆ ತಗೊಳ್ಬೇಕಂತದ್ದು ನಿಮ್ಮ ಧರ್ಮ. ಅದು ಜನಗಳು ಆಶಯ ಮಾಡಿ ನಿಮ್ಮನ್ನ CM ಮಾಡಿದ್ದಾರೆ, ಒಂದು ಸರ್ಕಾರವನ್ನ ನೇಮಕ ಮಾಡಿ ಒಂದು ಅಧಿಕಾರ ಕೊಟ್ಟಿದ್ದಾರೆ ಅಂದ್ರೆ ನೀವು ಪ್ರಜೆಗಳ ಪರವಾಗಿ ಕೆಲಸ ಮಾಡಬೇಕು ಹೊರತು ಯಾವನೋ ಒಬ್ಬ ಲೋಫರ್ ಲಫಂಗದ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡೋದಲ್ಲ. ಪ್ರಜೆಗಳ ಪರವಾಗಿ, ಒಬ್ಬ ಪ್ರಜೆ ಪರವಾಗಿ ಅಲ್ಲ, ಪ್ರಜೆಗಳ ಪರವಾಗಿ ಮಾಡಬೇಕು. ಅವ್ನು ಯಾವನೋ ಒಬ್ಬ ಲೋಫರ್ ಅಕ್ಕಪಕ್ಕ ಜಮೀನೆಲ್ಲ ಹೆಂಗ್ ಲೂಟಿ ಮಾಡಿ ಮಡಿಕೊಂಡವನೇ ಅಂದ್ರೆ, ಅಕ್ಕಪಕ್ಕದ ಜಮೀನ್ ಇಲ್ಲಿ ನಾನು ಲೋಕಲ್, ಇಲ್ಲಿ ನನಗ್ ಗೊತ್ತ್ರಿ ಇದು ಕಷ್ಟ ಏನು ಅಂತ. ಅವರೆಲ್ಲೋ ವಿಧಾನಸೌಧದಲ್ಲಿ ಕೂತ್ಕೊಂಡು ಆಡಳಿತ ಮಾಡೋದಲ್ಲ, ಇಲ್ಲಿ ಯಾರೋ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಬಿಡೋದಲ್ಲ. ಗುಲ್ಬರ್ಗ ಬೀದರಿಂದ ಬಂದ್ಬಿಟ್ಟು ಬಂಡವಾಳ ಹಾಕ್ಬಿಟ್ಟು ವ್ಯವಹಾರಗಳು ಮಾಡೋದಲ್ಲ. ಇಲ್ಲಿ ಸಾರ್ವಜನಿಕರ ಯೋಗಕ್ಷೇಮವನ್ನ ಕಾಪಾಡ್ಬೇಕಲ್ವಾ? ಇಲ್ಲಿ ಏನು ಮಾಡದಲ್ಲೇ ದುಡ್ಡು ಕಿತ್ಕೊಂಡು ಡೈಲಿ ಸಾವಿರಾರು ಕೋಟಿ ಲೂಟಿ ಮಾಡ್ಕೊಂಡು ಅವನು ಮೋಜು ಮಸ್ತಿ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಕಾರಣ ಯಾರು? ಸರ್ಕಾರ. ಸರ್ಕಾರ ದುಡ್ಡು ನಮ್ದೇ, ದುಡ್ಡು ನಮ್ದ್ರೆ ಡೈಲಿ 100 ಕೋಟಿ ಹೋಗುತ್ತೆ. ಅವನೆಲ್ಲೋ ಕೂತ್ಕೊಂಡು ಎಣ್ಣೆ ಹೊಡ್ಕೊಂಡು ಕೂತಿರ್ತಾರೆ. ಇದು ಮನೆ ಹಾಳಾಗ್ತಾ ಇರೋದು ಯಾರ್ರಿ? ಈಗ ನಾನೇ ದಿನ ಬೆಳಗಾರೆ ಬೇರೆಯವ್ರದ್ದು ಯಾರ್ದು ಬೇಡ, ಒಬ್ಬನ್ನೇ ನಾವು 1000 ರೂಪಾಯಿ ಮಿನಿಮಮ್ ಅಂದ್ರೆ 50,000 1 ಲಕ್ಷ ಟೋಲ್ ಹೋಗಿರ್ತದೆ. ಇಷ್ಟು ವರ್ಷಕ್ಕೆ ನಾವು ಓಡಾಡಿರೋದಕ್ಕೆ
ತಮಾಷೆ ಮಾತಲ್ಲ. ಪೆಟ್ರೋಲ್ ಏನ್ ಖರ್ಚಾಗುತ್ತೋ ಅದು ಡಬಲ್ ಟೋಲ್ ಕಟ್ಬೇಕು. ಡಬಲ್ ಟೋಲ್ ಖರ್ಚಾಗುತ್ತೆ. ಟೂ ವೀಲರ್ ಆಗಲಿ. ಹಂಗಾಗಿ ನಾನು ಸಾರ್ವಜನಿಕರಿಗೆ ಹೇಳುವಂತದ್ದು 17ನೇ ತಾರೀಕು ಸೋಮವಾರ ಅಂತೂ ಈ ನೈಸ್ ಕಂಪ್ನಿ ಯಾವುದೇ ಕಾರಣಕ್ಕೂ ಬಿಡಲ್ಲ, ಆಗಿದ್ದಾಗಲೇ ಬಂದು ಹೊರದಾಗ್ತೀವಿ. ಮಾನ್ಯ ರಾಜ್ಯ ಸರ್ಕಾರ ದಯಮಾಡಿ ಹೇಳುವಂತದ್ದು, ನೀವು ದಯಮಾಡಿ ಆ ಒಂದು ನೈಸ್ ರೋಡ್ ಏನಿದೆ ನಿಮ್ಮ ಸರ್ಕಾರದ ಸುಪರ್ದಿಗೆ ತಗೊಂಡು ಟೋಲ್ ಫ್ರೀಯನ್ನ ಮಾಡ್ಬಿಡಿ. ಟೋಲ್ ಬೇಡ, ಯಾಕೆಂದ್ರೆ ಅದ್ರಲ್ಲಿ ಏನು ಇಲ್ಲ. ಹೈಕೋರ್ಟ್ ಈ ಮಟ್ಟಿಗೆ 16 ವರ್ಷಗಳಿಂದ ಕೇಸನ್ನ ನಡೆಸಿದ ಮೇಲೆ ಮಾನ್ಯ ನ್ಯಾಯಾಲಯಗಳಿಗೆ ಇದಿರುತ್ತಲ್ವಾ, ಎಲ್ಲ A to Z ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡೇ ಅಲ್ವಾ ಮಾಡುವಂತದ್ದು. ಈಗ ಏನಾಗಿದೆ ಅಂದ್ರೆ ಈ ಆರ್ಡರ್ ಅಲ್ಲಿ ಏನಾಗಿದೆ, ಅಕ್ಕಪಕ್ಕದ ಜಮೀನೆಲ್ಲ ಬಿಟ್ಬಿಟ್ಟಿದ್ದಾರೆ. ಕೋರ್ಟ್ ಪಾಪ ಅಷ್ಟು ವರ್ಷಗಳಿಂದ ಓಡಾಡ್ಕೊಂಡ್ ಬಂತು. ಈ ಅಕ್ಕಪಕ್ಕ ಅನ್ಆಥರೈಸ್ಡ್ ಆಗಿ ಅಶೋಕ್ ಕೇಣಿ ಮಾಡ್ಕೊಬಿಟ್ಟವನಲ್ಲ ನೈಸ್ ಕಂಪ್ನಿಗೆ, ಅದನ್ನೆಲ್ಲ ಬಿಟ್ಬಿಟ್ಟಿದೆ. ಆ ರೈತರಿಗೆ ವಾಪಸ್ ಕೊಟ್ಬಿಟ್ಟಿದೆ ಸರ್ಕಾರ. ನೋಡಿ, ಆಮೇಲೆ ನಿಮಗೆ ಗೊತ್ತಿಲ್ಲದಲೇ ಏನಾದ್ರು ಮಾಹಿತಿ ಇತ್ತು ಅಂದ್ರೆ ದಯಮಾಡಿ ಎಲ್ಲರಿಗೂ ಈ ಆಸುಪಾಸಲ್ಲಿ ವಿಚಾರವನ್ನ ತಲುಪಿಸಿ. ಆಮೇಲೆ ಈ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳಿ, ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಈ ಆರ್ಡರ್ ಅಲ್ಲೇ ಇದೆ ಕ್ಲೀನ್ ಆಗಿ ಅಕ್ಕಪಕ್ಕದ ಜಮೀನು ಓನರ್ಗಳು ಆ ಜಾಗವನ್ನು ಬಿಟ್ಬಿಡಿ ಅಂತಾನೆ ಆರ್ಡರ್, ಇಷ್ಟು 1000 ಎಕರೆ ಬಿಟ್ಬಿಡಿ ಅಂತ ಆರ್ಡರ್ ಆಗಿದೆ. ದಯಮಾಡಿ ನಿಮ್ಮ ಹೆಸರಿಗೆ ಖಾತೆಯನ್ನು ವರ್ಗಾವಣೆ ಮಾಡ್ಕೊಂಡು ನಿಮ್ಮ ವ್ಯವಹಾರಗಳನ್ನ ನೀವು ಮಾಡ್ಕೊಳ್ಳಿ. ಯಾಕೆಂದ್ರೆ ಈಗ ಮಾಡೋದಕ್ಕೂ ಬರಲ್ಲ ಅವರು. ಈಗ ಯಾಕೆಂದ್ರೆ 23 ವರ್ಷ ಡಿಲೇ ಇದೆ. ಸೊ ಇವಾಗ ಮತ್ತೆ ಅದು ಟೌನ್ಶಿಪ್ ಮಾಡಕ್ಕೂ ಆಗಲ್ಲ, ಏನು ಮಾಡಕ್ಕೂ ಆಗಲ್ಲ. ಜಮೀನು ವಾಪಸ್ ಕೊಟ್ಬಿಟ್ಟಿದೆ, ಹೈಕೋರ್ಟ್ ಕೊಟ್ಬಿಟ್ಟಿದೆ. ಯಾಕೆಂದ್ರೆ ರೋಡ್ ಫ್ರೀ ಮಾಡ್ಬೇಕು ಅದು. ಯಾಕೆಂದ್ರೆ ಯಾವುದೇ ಒಂದು ಅಕ್ವಿಸೇಷನ್ ಆದಂತ ಸಂದರ್ಭದಲ್ಲಿ 12 ವರ್ಷಗಳ ಒಳಗಡೆ ನೀವು ಡೆವಲಪ್ಮೆಂಟ್ ಅನ್ನ ಮಾಡಬೇಕು. ಇದು ಕಾನೂನು. 12 ವರ್ಷ 18 ವರ್ಷ ಮ್ಯಾಕ್ಸಿಮಮ್ ಟೈಮಿಂಗ್ಸ್ ಇರುತ್ತದು. ಅಷ್ಟು ವರ್ಷಗಳಲ್ಲಿ ಮಾಡಲಿಲ್ಲ ಅಂದ್ರೆ ಲ್ಯಾಂಡ್ ಮತ್ತೆ ವಾಪಸ್ ಹೋಗುತ್ತದು. ಹಂಗಾಗಿ ಏನಾಗುತ್ತೆ, ದಯಮಾಡಿ ಇಡೀ ಕರ್ನಾಟಕದ ಜನತೆಗೆ ನಾನು ಮನವಿ ಮಾಡ್ತಿರುವಂತದ್ದು, ಆ ಟೋಲ್ ಅಲ್ಲಿ ನೀವ್ ಯಾರು ಏನಾರು ಬರ್ಲಿ 10 ಜನ ನಾರ್ಮಲ್ ವ್ಯಕ್ತಿ ಏನ್ ಮಾಡ್ಬೇಕು ಸರ್? ಈಗ ಅವ್ರು ಬಿಡಲ್ಲ ಸರ್, ಬಿಡ್ಲಿಲ್ಲ ಅಂದ್ರೆ ಸುಮ್ನೆ ಗಾಡಿ ಹಾಕ ನಿಲ್ಸ್ಕೊಬಿಡಿ ಅಷ್ಟೇ. ಸರ್, ನಿಮ್ಮ ಹೋರಾಟ ನಾನು ಹೇಳುವಂತದ್ದು ಯಾವತ್ತು ಕೇಳಿ, ನಾವು ನಮ್ಮ ರಾಜ್ಯವನ್ನ ನಮ್ಮ ಸರ್ಕಾರವನ್ನ ಎದುರಾಕೊಂಡು ನಾವು ಒಂದು ಹೋರಾಟ ಮಾಡ್ತೀವಿ, ನಮ್ಗೆ ನ್ಯಾಯ ಸಿಗ್ಲೇಬೇಕಲ್ವಾ? ನಮ್ಗೆ ನ್ಯಾಯ ಸಿಗುತ್ತೆ ಅನ್ನಂಗಿರ ನಾವ್ ಯಾರನ್ನಾರು ಮುಲಾಜೆ ಕೊಡಬಾರ್ದು, ಹೋರಾಟಕ್ಕೆ ಕೈ ಹಾಕ್ಬೇಕು. ಈಗ ಒಂದು 10 ನಿಮಿಷ ನಿಲ್ಸೇ ಬಿಡ್ರಿ, ಏನ್ ಮಾಡ್ತಾನೆ ನಾವು ನೋಡೋಣ ಹೇಳಿ. ಯಾವ ಸೆಕ್ಷನ್ ಅಲ್ಲಿ ಕೇಸ್ ಹಾಕ್ತಾರೆ? ಎಲ್ಲರೂ ಪ್ರಯತ್ನ ಮಾಡಬೇಕು. ಅಂದ್ರೆ ಒಬ್ಬ ವ್ಯಕ್ತಿ ಪ್ರತಿಯೊಬ್ಬನು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅವರು ಬಿಟ್ಟು ಬಿಡ್ತಾರೆ, ನಮ್ಮನ್ನ ಪ್ರಶ್ನೆ ಮಾಡಂಗಿಲ್ಲ ಅವರು. ನಾನು ಜನಸಾಮಾನ್ಯರಲ್ಲಿ ನಾನು ಹೇಳ್ತಿರುವಂತದ್ದು ನಿಮ್ಮ ಮೇಲೆ ಯಾವ ಕೇಸ್ ಹಾಕೋದಕ್ಕಾಗಲ್ಲ. ಅವನೇನಾರು ಪ್ರಶ್ನೆಯನ್ನ ಮಾಡ್ಬೇಕು ಅಂದ್ರೆ ಸರ್ಕಾರಕ್ಕೆ ಹೋಗ್ಬೇಕಂದ್ರೆ ಜನ ಟೋಲ್ ಕಟ್ತಾ ಇಲ್ಲ, ನಾನೇನ್ ಮಾಡ್ಲಿ? ನಾನು ಬಂಡವಾಳ ಹಾಕ್ಬಿಟ್ಟಿದೀನಿ, ನನ್ನ ಗ್ಲಾಸ್ ಆಗುತ್ತೆ, ನನ್ನ ಗ್ಲಾಸ್ ಅನ್ನ ತುಂಬಿಕೊಡಿ ಅಂದ್ಬಿಟ್ಟು ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು. ಅವನು ನನ್ನ ಮೇಲೆ ಏನು ಮಾಡ್ಕೊಳಕ್ ಆಗಲ್ಲ. ನಾನ್ ಕಾರ್ ತಗೊಂಡು ಕುತ್ಕೊಂಡು ಹೋಗ್ತೀನಿ, ನನ್ನ ಮೇಲೆ ಏನ್ ಮಾಡ್ಕತಾನ ಅವನು? ಸತ್ಯ ಅಲ್ವಾ? ಇದು ನಮ್ಮದೇ ರೋಡ್, ಅದು ನಮ್ದು ರೋಡ್, ಅದು ಸಾರ್ವಜನಿಕರ ರೋಡ್ ಅದು. ಮತ್ತೆ ಅವನು ಅಟ್ಲೀಸ್ಟ್ ಯಾವುದೇ ಒಂದು ಡೆವಲಪ್ಮೆಂಟ್ ಆದಂತ ಸಂದರ್ಭದಲ್ಲಿ 12 ವರ್ಷ 15 ವರ್ಷ 20 ವರ್ಷ ಅಂತ ಒಂದು ಲಿಮಿಟ್ ಕೊಟ್ಟಿರ್ತಾರೆ. ಅದಾದ ನಂತರ ಆ ರೋಡ್ಗಳು ಮತ್ತೆ ಕರ್ನಾಟಕ ಸರ್ಕಾರದ ಸುಪರ್ದು ಹೋಗುತ್ತೆ. ಇವನ್ ಏನಿಲ್ಲ, ಮಾಡ್ದಾಗಿಂದ ಲೂಟಿ ಮಾಡ್ತಾನೆ ಅವ್ನ್ರಿ. ಫುಲ್ ಅವ್ರದೇ ಸುತ್ತು, ಅವ್ರದೇ ಸ್ವತ್ತು. ಯಾರು ಕೇಳಿದ್ರೆ ಅಶೋಕ್ ಕೇಣಿ ಜಾಗ, ಅಶೋಕ್ ಕೇಣಿ ಏನ್ ಅಶೋಕ್ ಕೇಣಿ ಅವ್ರ ಅಪ್ಪಂದ? ಅದು ಜನಗಳ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಅಶೋಕ್ ಕೇಣಿ ಅವ್ನ್ ಯಾರು ಹೇಳಿದ್ರು ಬಿಡಲ್ಲಪ್ಪ, ಅವ್ರು 1000 ಕೋಟಿಗೆ ಅವರಪ್ಪ, ಅವ್ರನ್ನೆಲ್ಲ ಎದುರಾಕಲ್ಲ. ಯಾವನ್ರಿ ಅವ್ನು? 1000 ಕೋಟಿ ಮಾಡ್ಕೊಟ್ಟಿದ್ದೆ, ಯಾರು ಮಾಡ್ಕೊಟ್ಟಿದ್? ಯಾರು? ಸಾಮಾನ್ಯ ಜನರು ದುಡ್ಡು. ಏನ್ ಮೇಲಿಂದ ತಗೊಂಡು ಏನು ಉದುರಿಸ್ಕೊಂಡ್ ಬಂದಿದ್ನ ಅವನು ಮೇಲಿಂದ? ಇಲ್ಲ ಒಂದೇ ಸಲ ಏನಾರು 10,000 ಕೋಟಿ ಬಂಡವಾಳ ಹಾಕ್ಬಿಟ್ಟು ತಗೊಬಂದು ಹಾಕ್ಬಿಟ್ಟಿದ್ನ ಅಲ್ಲಿ? ಅದಕ್ಕೆ ಅದರದೇ ಆದಂತ ಪ್ರೊಸೀಡಿಂಗ್ಸ್ ಗಳಿರುತ್ತೆ, ಫಾಲೋ ಅಪ್ಸ್ ಇರುತ್ತೆ, ಅಗ್ರಿಮೆಂಟ್ಸ್ ಗಳಿರುತ್ತೆ. ಯಾರು ಏನ್ ಕೈಯಿಂದ ಹಾಕಿ ಮಾಡೋದಕ್ಕೆ ಲೂಟಿ ಮಾಡಿ ಮಡಿಕೊಂಡಿಲ್ವ ಈಗ ಆಮೇಲೆ ಇನ್ನೊಂದು ಏನಾದ್ರು ರಾಜ್ಯ ಸರ್ಕಾರ ಆ ಲೂಟಿ ಮಾಡಿರೋ ದುಡ್ಡೆಲ್ಲ ವಾಪಸ್ ಇಸ್ಕೋಬೇಕು. ಆಕ್ಚುಲಿ ಈಗೇನು ದುಡ್ಡನ್ನ ಕಲೆಕ್ಷನ್ ಮಾಡೋದಲ್ಲ, ಇಂದ್ರ ಲೆಕ್ಕ ಚಂದ್ರ ಲೆಕ್ಕ ಅನ್ಕೊಂಡು ಸರ್ಕಾರಕ್ಕೆ ಏನೋ ಒಂದ್ ಮಾಡ್ಲಿ, ಆಯ್ತು ಸರ್ಕಾರದ ಅಕೌಂಟ್ಗೆ ಹೋಗ್ಲಿ, ಮುಖ್ಯಮಂತ್ರಿ ಫ್ರೆಂಡ್ ಹೊಂಟೋಗ್ಲಿ, ಅದು ಇಲ್ಲ ರಾಜ್ಯಪಾಲರ ಅಕೌಂಟ್ಗೋ ಪ್ರಧಾನ ಮಂತ್ರಿ ಪ್ರೈಮ್ ಮಿನಿಸ್ಟರ್ ಅಕೌಂಟ್ಗೋ ಅದೇನೋ ಒಂದಾಗುತ್ತೆ. ಆಮೇಲೆ ಯಾವನೋ ಒಬ್ಬನ್ನ ಉದ್ಧಾರ ಮಾಡೋದಕ್ಕೆ ಜನಗಳನ್ನ ಲೂಟಿ ಮಾಡೋದು ಎಷ್ಟು ಮಟ್ಟಿಗೆ? ಅವರೆಲ್ಲ ಉದ್ಧಾರ ಆಗಿದ್ದಾರೆ, ಬಟ್ ಸರ್ಕಾರದ ಸಾಲ ಇದೆ. ಅಂದ್ರೆ ನೋಡಿ, ಪ್ರೈವೇಟ್ ವ್ಯಕ್ತಿಗಳ ಹತ್ರ ನಮ್ಮ ಸಾರ್ವಜನಿಕರ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಅವರು ಫಂಡ್ ಬೆಳೆಸ್ಕೋತಾವ್ರೆ. ಹೌದು. ಆದ್ರೆ ನಮ್ಮ ಸರ್ಕಾರದ ದುಡ್ಡಿದೆಯಾ ಅಂದ್ರೆ ದುಡ್ಡಿಲ್ಲ. ಎಲ್ಲಿ ಇಂಥವ್ರಿಗೆಲ್ಲ ಲೂಟಿ ಮಾಡೋದಕ್ಕೆ ಬಿಟ್ರೆ ಸರ್ಕಾರದ ದುಡ್ಡು ಎಲ್ರಿ ಇರುತ್ತೆ ನೋಡಿ. ಹಂಗಾಗಿ ನಾನು ಎಂಟೈರ್ ಆರ್ಡರ್ ಶೀಟ್ ಅನ್ನ ಇಟ್ಕೊಂಡು ನಾನು ಹೇಳ್ತಿರುವಂತದ್ದು, ಸ್ನೇಹಿತರೆ, ಯಾರು ಇವತ್ತಿಂದ ನೈಸ್ ರೋಡ್ ಅಲ್ಲಿ ಟೋಲ್ ಅನ್ನ ಕಟ್ಟಬೇಡಿ. ನೀವು ಕಟ್ಲಿಲ್ಲ ಅಂದ್ರೆ ನಿಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. 10 ನಿಮಿಷ ನಿಲ್ಸ್ಬಿಡ್ರಿ, ನಿಲ್ಸೇ ಬಿಡ್ರಿ. ₹1 ನಿಮ್ಗೆ ಏನಾಗುತ್ತೆ ಗೊತ್ತಾ? 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಅಷ್ಟೇ ಪ್ರಶ್ನೆ. ಈ 50 ರೂಪಾಯಿ ಪ್ರಶ್ನೆ ಅಲ್ಲ, ಇದು ಒಬ್ಬ ವ್ಯಕ್ತಿ 50 ರೂಪಾಯಿ 10 ರೂಪಾಯಿ ಪ್ರಶ್ನೆ. ಏನಾಗುತ್ತೆ ಗೊತ್ತಾ? ಒಂದು ದಿನಕ್ಕೆ 50,000 1 ಲಕ್ಷ ವೆಹಿಕಲ್ ಓಡಾಡಿದ್ರೆ ಅದೇ 1 ಕೋಟಿ 2 ಕೋಟಿ ಅವ್ರಿಗೆ. ನಿಮ್ಗೆ 10 ರೂಪಾಯಿ ಪ್ರಶ್ನೆ ಅಲ್ಲ, ₹1 ಆದ್ರೂ ಬಿಡಬೇಡಿ, ಪ್ರಶ್ನೆ ಮಾಡಿ. ನೀವು 11 ರೂಪಾಯಿ 10 ರೂಪಾಯಿ 20 ರೂಪಾಯಿ ಅಂತ ಪ್ರಶ್ನೆ ಮಾಡ್ದಲ್ಲೇ ಹೋಗಿರೋದಕ್ಕೆ ಇವತ್ತು ನನ್ನ ಮಗ ಲಕ್ಷಾಂತರ ಕೋಟಿ ದುಡ್ಡು ಮಾಡ್ಕೊಂಡು ಕೂತಿರುವಂತದ್ದು. ₹1 ಕಟ್ಬೇಡಿ, ಗುತ್ಕೊಂಡು ಹೋಗ್ರಿ, ಏನು ಆಗಲ್ಲ ರೀ. ನಮ್ ಸ್ವತ್ತು ರೀ ಅದು ನೈಸ್ ರೋಡು.
ಯಾರಪ್ಪದು ಅಶೋಕೇನೆ ಅವ್ರ ಅಪ್ಪಂದಲ್ಲ ರೀ ಅದು. ನಾವ್ ಯಾವಾಗ ಸಾರ್ವಜನಿಕರು ಟೋಲ್ ಅನ್ನ ಕಟ್ಟದೇ ಇಲ್ಲ ಅಂತ ಸಂದರ್ಭದಲ್ಲಿ ಸರ್ಕಾರದ ಹತ್ರ ಈಸ್ಕೊಳ್ಳಿ ಬಿಡಿ ದುಡ್ಡು, ನಾವ್ ಯಾಕೆ ಕೊಡೋಣ ದುಡ್ಡನ್ನ? ಇಷ್ಟೆಲ್ಲ ಅಲಿಗೇಷನ್ ಇಟ್ಕೊಂಡು ನಾವು ದುಡ್ಡು ಕೊಡೋಣ ಅವಶ್ಯಕತೆ ಇಲ್ಲ. ಜನಗಳು ದುಡ್ಡು ಕಟ್ತಾ ಇಲ್ಲ, ಬ್ಯಾರಿಕೇಡ್ ಹಾಕಿದ್ರೆ ಹೊಡ್ಕೊಂಡು ಹೋಯ್ತಾವ್ರೆ. ನನಗೆ ನನ್ನ ಫಂಡ್ ಅನ್ನ ವಾಪಸ್ ಮಾಡ್ಕೊಡಿ ಅಂದ್ಬಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕೊಂಡು ಸರ್ಕಾರದ ಹತ್ರ ಈಸ್ಕೊಳ್ಳಿ ಬಿಡಿ, ಏನು ಮಾಡಕ್ಕಾಗಲ್ಲ. ದಯಮಾಡಿ ಟೋಲ್ ಅನ್ನ ಜನಗಳ ಹತ್ರ ನಾನು ಹೇಳ್ಕೊಳ್ಳೋವಂಥದ್ದು ಕೈ ಮುಗಿದು ಬೇಡ್ಕೋತೀನಿ. ಯಾವನ್ನು ಒಬ್ಬನ ಉದ್ಧಾರ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಮನೆಗಳನ್ನ ಹಾಳು ಮಾಡ್ಕೊಳ್ಳೋದು ಬೇಡ. ನೀವ್ಯಾರು ನಿರ್ದಾಕ್ಷಿಣ್ಯವಾಗಿ ಕೇರ್ ಮಾಡ್ದಲೆ ಬೊಂಬು ಬ್ಯಾರಿಕೇಡ್ ಹಾಕಿರೋ ಹೊಡ್ಕೊಂಡು ಹೋಗಿ. ನಾನು ಇಷ್ಟೇ ಹೇಳುವಂಥದ್ದು. ಕರ್ನಾಟಕ ಸರ್ಕಾರದ ಚೀಮಾರಿ ಹಾಕ್ಬಿಟ್ಟು ನಮ್ಮ ಹೈಕೋರ್ಟ್ ಆರ್ಡರ್ ಮಾಡಿದೆ. ನ್ಯಾಯಾಲಯ ಎಲ್ಲರಿಗೂ ಕಾನೂನು ಒಂದೇನೆ, ಕಾನೂನಿಗೆ ಗೌರವ ಕೊಟ್ಕೊಂಡು ನಾವು ಜೀವನ ಮಾಡ್ಬೇಕಷ್ಟೇನೆ. ಕಾನೂನು ಹೇಳಿದೆ ಅಂದ್ಮೇಲೆ ಕಾನೂನಿನ ಮೂಲಕ ಯಾರು ಏನು ದೊಡ್ಡವನಲ್ಲ, ಅಶೋಕೇಣಿ ದೊಡ್ಡವರಲ್ಲ, ಇನ್ಯಾರೋ ಒಬ್ರು ದೊಡ್ಡವರಲ್ಲ. ಗುತ್ಕೊಂಡೋಗಿ ಯಾವನು ₹1 ಕಟ್ಬೇಡಿ. ನಿಮ್ಗೆ ಒಬ್ರಿಗೆ 10 ರೂಪಾಯಿ 20 ರೂಪಾಯಿ ಅಕ್ಕಪಕ್ಕ ಫ್ಯಾಮಿಲಿ ಇರ್ತಾರೆ, ಮತ್ತೊಂದು ಮಗದೊಂದು ಅಂತ ನೀವು ಇದಾಗ್ಬೋದು. ಬಟ್ ಅದೆಲ್ಲ ಪ್ರಶ್ನೆ. ಒಬ್ಬ ಪ್ರಶ್ನೆ ಮಾಡಕ್ ಶುರು ಹೊತ್ಕೊಂಡ್ರೆ ಎಲ್ಲರಿಗೂ ಫ್ರೀ ಬಿಡ್ತಾರೆ. ಉದ್ಕೊಂಡೋಗಿ ಹೇಳ್ತೀನಿ, ತಲೆ ಕೆಡ್ಸ್ಕೊಬೇಡಿ ಸ್ನೇಹಿತರೆ. ಓಕೆ ಸರ್, ಒಳ್ಳೆ ಮಾಹಿತಿ ಕೊಟ್ರಿ. ಆಕ್ಚುಲಿ ಎಷ್ಟೋ ಜನಕ್ಕೆ ಇದ್ಯಾವುದು ಮಾಹಿತಿನೇ ಇರಲ್ಲ, ಅಲ್ಲಲ್ಲೇ ಒಂದಿಷ್ಟು ಜನರ ಧ್ವನಿ ಎತ್ತಾ ಇದ್ರು. ಸೊ ಅದಕ್ಕೆ ನಾನು ಇನ್ಫಾರ್ಮೇಶನ್ ಇಲ್ದೇ ಧ್ವನಿ ಎತ್ತೋದಕ್ಕಿಂತ ಒಂದು ಖುದ್ದಾದ ಮಾಹಿತಿಯನ್ನ ನಾನು ನೆನ್ನೆ ಮೊನ್ನೆ ನೋಡ್ದಂಗೆ ಒಂದಿಬ್ರು ವಿಡಿಯೋ ಮಾಡಿದ್ರು, ಆರ್ಡರ್ ಶೀಟ್ ಕೇಳ್ತಿದ್ರು. ಅದಕ್ಕೆ ನಾನು ಆರ್ಡರ್ ಶೀಟ್ ಇಟ್ಕೊಂಡೇ ಹೇಳಿದೀನಿ. ಈಗ ಆರ್ಡರ್ ಶೀಟ್ ಇಟ್ಕೊಂಡೇ ಹೇಳೋದ್ರಿಂದ ಯಾವನು ₹1 ಕಟ್ಬೇಡಿ. ಕಾನೂನು ಇದೆ, ಹೈಕೋರ್ಟ್ ಆರ್ಡರ್ ಇದೆ, ₹1 ಕಟ್ಬೇಡಿ. ಯಾರಿಗೂ ಟೋಲ್ ಕಲೆಕ್ಟ್ ಮಾಡ್ತಾರೆ ಇಲ್ಲಿಗಲ್ ಅಂತ ಇಲ್ಲೇ ಕ್ಲೀನ್ ಆಗಿ ಇಲ್ಲಿಗಲ್ ಅಂತ ಅದು ಆರ್ಡರ್ ಶೀಟ್ ಇದು ಫೋಟೋ ಕಾಪಿ ಹಾಕಿ ಸ್ನೇಹಿತರೆ ನೋಡಿದ್ರಲ್ಲ. ಆಕ್ಚುಲಿ ನಮ್ಮ ಪ್ರಶ್ನೆ ಅಂದ್ರೆ ನಾವು ಇಲ್ಲಿವರೆಗೂ ಪ್ರಶ್ನೆ ಮಾಡಲ್ವೋ ಅಲ್ಲಿವರೆಗೂ ಯಾರು ಏನು ನಮಗೆ ಕೊಡೋಲ್ಲ. ಅಂದ್ರೆ ಕೊಡೋದಕ್ಕಿಂತ ಹೆಚ್ಚಾಗಿ ನಿಮ್ಮಿಂದ ಕಿತ್ಕೋತಾನೆ ಇರ್ತಾರೆ ಹೊರತು ನಿಮ್ಗೇನು ಸಿಗೋದಿಲ್ಲ. ನಿಮ್ಮಿಂದ ಕಿತ್ಕೊಳ್ಳುವಂತ ಹಣನ ನೀವು ಉಳಿಸ್ಕೊಳ್ಳಿ ಫೈನಲ್ ಆಗಿ. ಯಾಕೆಂದ್ರೆ ಅದು ಹೈಕೋರ್ಟೇ ಹೇಳಿರೋಂಥದ್ದು, ನಾನು ಹೇಳ್ತಿರೋದಲ್ಲ ಅಥವಾ ವಕೀಲರು ಹೇಳ್ತಿರೋಂಥದ್ದಲ್ಲ. ಹೈಕೋರ್ಟೇ ಹೇಳಿರೋಂಥದ್ದು ಇಲ್ಲಿ ಇಲ್ಲಿಗಲ್ಲು ಇದನ್ನ ಕಲೆಕ್ಟ್ ಮಾಡೋ ಹಕ್ಕೇ ಇಲ್ಲ ಅವ್ರಿಗೆ ಅಂತ ಹೇಳಿದೆ. ಸೊ ಹಾಗಾಗಿ ಕಾನೂನಿಗೆ ಪ್ರತಿಯೊಬ್ರು ಗೌರವ ಕೊಡ್ಲೇಬೇಕು. ಅವರು ಆ ಗೌರವ ಕೊಡೋದೇ ಆದ್ರೆ ಆರಾಮಾಗಿ ಅವ್ರು ಬಿಡಬೇಕು. ಪ್ರತಿಯೊಂದು ಫ್ರೀ ಮಾಡ್ಲೇಬೇಕು. ಒಂದ್ ವೇಳೆ ಮಾಡ್ಲಿಲ್ವಾ ನೀವು ಕೇಳಬೇಕು. ಕೇಳೋವರೆಗೂ ನಿಮಗೆ ಸಿಗೋದಿಲ್ಲ. ನಿಮ್ಮ ಸ್ಟೈಲ್ ನೀವು ಸಾಫ್ಟ್ ಆಗಿ ಕೇಳ್ತಿರೋ ಹಾರ್ಡ್ ಆಗಿ ಕೇಳ್ತಿರೋ ಅದು ನಿಮಗೆ ಬಿಟ್ಟಂತದ್ದು. ಬಟ್ ನಿಮ್ಮ ಸೊತ್ತು, ನಮ್ಮ ಸೊತ್ತು, ಇವ್ರ ಸೊತ್ತು, ಪ್ರತಿಯೊಬ್ಬರ ಸೊತ್ತು ಅದು. ಹಾಗಾಗಿ ಯಾರು ದುಡ್ಡು ಕೊಟ್ಟ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸರ್ ಒಂದೊಂದು ಟೋಲು ಮಿನಿಮಮ್ ₹50, ₹200 ವರೆಗೂ ಇದೆ. ಟೂ ವೀಲರ್ ₹200 ಇದೆ. ₹200 ಪೆಟ್ರೋಲ್ ಆಗಲ್ಲ ಅದು ಕ್ರಾಸ್ ಮಾಡಕ್ಕೆ. ಅಷ್ಟು ಟೋಲ್ ಇದೆ. ನೈಸ್ ರೋಡ್ ಟೋಲು ನಾರ್ಮಲ್ ಟೋಲ್ ತರಲ್ಲ. ಇವನ್ ನಾವು ಹೆದ್ದಾರಿಗಳಲ್ಲಿ ಕಟ್ತೀವಲ್ಲ ಅಷ್ಟು ಟೋಲ್ ಅಲ್ಲ, ತುಂಬಾ ದುಬಾರಿ ಟೋಲು. ಸೊ ಅಂತ ದುಬಾರಿ ಟೋಲ್ ನ ಉಳಿಸ್ಕೋಬೇಕು ಅಂತಂದ್ರೆ ನೀವು ಪ್ರಶ್ನೆ ಮಾಡಿ. ಸರಿಯಾದ ಮಾಹಿತಿನ ವಕೀಲರು ಕೊಟ್ಟಿದ್ದಾರೆ. ನೀವು ಪ್ರಶ್ನೆ ಮಾಡಿ ನಿಮ್ಮ ಹಕ್ಕನ್ನ ನೀವು ಉಳಿಸ್ಕೊಳ್ಳಿ. ಧನ್ಯವಾದಗಳು ಸರ್. ಸಕಾಲ ಬಂತು.